ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಿಮ್ಮೆಲ್ಲರಿಗೂ ಈ ಬೆಳಗಿನ ಶುಭ ವಂದನೆಗಳು. ಇಂದಿಗೆ ಆಯ್ದುಕೊಂಡಂಥ ದೇವರ ವಾಕ್ಯದ ಭಾಗವು ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯ 26ನೇ ವಚನ. ದ ಬುಕ್ ಆಫ್ ಪ್ರೋವರ್ಬ್ಸ್ ಚಾಪ್ಟರ್ 30 ವರ್ಸಸ್ 26. ಬೆಟ್ಟದ ಮೊಲಗಳು ದೊಡ್ಡ ಜಾತಿಯಲ್ಲದಿದ್ದರೂ ಬಂಡೆಗಳಲ್ಲಿ ತಮ್ಮ ಮನೆಗಳನ್ನು ಮಾಡಿಕೊಳ್ಳುವವು. The rock budgers are a feeble folk, yet they make their homes in the crates. ಬೆಟ್ಟದ ಮೊಲಗಳು ಎಂಬುದಾಗಿ ಹೇಳುವಾಗ ಅದು ಬಹಳ ಸಣ್ಣ ಹಾಗೂ ದುರ್ಬಲ ಪ್ರಾಣಿಗಳು. ಅವುಗಳಿಗೆ ಶತ್ರುಗಳ ವಿರುದ್ಧ ಹೆಚ್ಚಿನ ರಕ್ಷಣೆ ಇಲ್ಲ. ಆದರೆ ಅವು ಜಾಣ್ಮೆಯಿಂದ ಬಂಡೆಗಳ ಮಧ್ಯದಲ್ಲಿ ತಮ್ಮ ಮನೆ ಕಟ್ಟಿಕೊಳ್ಳುತ್ತವೆ. ಅವು ತಮ್ಮ ಬಲದಿಂದ ಬದುಕುವುದಿಲ್ಲ. ಬದಲಾಗಿ ಶತ್ರುಗಳು ಸುಲಭವಾಗಿ ತಮ್ಮನ್ನು ತಲುಪಬಾರದ ಆಶ್ರಯವನ್ನು ಆರಿಸಿಕೊಂಡಿದ್ದರಿಂದ ಆ ಮೊಲಗಳು ಬದುಕುತ್ತವೆ. ಪ್ರೀತಿಯ ದೈವಜನರೇ, ನಾವು ಸಹ ಆತ್ಮಕ್ಕೆ ಅಪಾಯಕರವಾದ ಶತ್ರುಗಳಿಂದ ಕೂಡಿದ ಲೋಕದಲ್ಲಿ ಬದುಕುತ್ತಿದ್ದೇವೆ. ನಮ್ಮಿಂದೇನೂ ಸಾಧ್ಯವಿಲ್ಲ, ನಾವು ಅಶಕ್ತರು, ನಾವು ಬಲಹೀನರಾಗಿದ್ದೇವೆ. ಆದರೆ ನಾವು ಬೆಟ್ಟದ ಮೊಲಗಳನ್ನು ನೋಡೋಣ. ಆ ಬೆಟ್ಟದ ಮೊಲಗಳಂತೆ ನಾವು ಸಹ ಬಂಡೆಯಲ್ಲಿ ಅಡಗಿಕೊಳ್ಳಬಹುದು. ಕೀರ್ತನೆಗಾರ 61:2 ಹೇಳ್ತಾನೆ, ದೇವರೇ ನಮಗೆ ಆಶ್ರಯ ದುರ್ಗವು, ದೇವರೇ ನಮಗೆ ಕೋಟೆಯು ಭದ್ರವೂ ಆಗಿದ್ದಾನೆ. ಅಚಲವಾದಂಥ ಬಂಡೆಯಾದಂಥ ನಾವು ದೇವರನ್ನು ಆಶ್ರಯಿಸಿಕೊಳ್ಳೋಣ. ನಮ್ಮ ಶಕ್ತಿ, ಜ್ಞಾನ ಅಥವಾ ನೀತಿಯ ಮೇಲೆ ಭರವಸೆ ಇಡುವುದನ್ನು ನಿಲ್ಲಿಸಿ ಬಂಡೆಯಾದಂಥ ಕ್ರಿಸ್ತನೆಡೆಗೆ ಬನ್ನಿ. ಆತನೇ ನಮಗೆ ಅಡಗುತಾಣವಾಗಿದ್ದಾನೆ. ನಮ್ಮ ದುರ್ಬಲತೆಯಲ್ಲಿ ಬಂಡೆಯಾದಂಥ ಕ್ರಿಸ್ತನ ಬಳಿಗೆ ಓಡೋಡಿ ಬರೋಣ. ಕ್ರಿಸ್ತನು ನಮಗೆ ಭದ್ರತೆ ನೀಡುತ್ತಾನೆ. ಆಮೇನ್. ಪ್ರಾರ್ಥನೆ ಮಾಡೋಣ. ಅತಿಶಯವಾಗಿ ಪ್ರೀತಿಸುವಂಥ ನಮ್ಮ ಸ್ವರ್ಗೀಯ ದೇವರೇ, ನಿನ್ನ ಮಹೋನ್ನತ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವ, ಈ ಹೊತ್ತಾರಿಯಲ್ಲಿ ಮತ್ತೊಂದು ಆವರ್ತಿ ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ನಾವು ಕೂಡಿ ಬಂದಿದ್ದೇವೆ ಸ್ವಾಮಿ. ನೀನು ನಮ್ಮನ್ನು ದೇವರೇ ಹೊಸ ದಿನವನ್ನು ನೋಡುವಂತೆ, ಮತ್ತೊಂದು ದಿವಸ ನಾವು ಕಣ್ತೆರೆಯುವಂತೆ ನೀನು ಕೊಟ್ಟಂಥ ಈ ಕೃಪೆ ಆಶೀರ್ವಾದಗಳಿಗಾಗಿ ಸ್ತೋತ್ರ. ದೇವ, ಕಳೆದ ರಾತ್ರಿಯಲ್ಲಿ, ಕಳೆದ ದಿನದಲ್ಲಿ ನೀನು ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸಿದೆ. ಬೇಕಾದಂಥ ಬಲ, ಶಕ್ತಿ, ಆರೋಗ್ಯವನ್ನು ಕೊಟ್ಟೆ ಸ್ವಾಮಿ. ಅರೆ ದಿನದಲ್ಲಿ ದೇವರೇ, ಆ ಬೆಟ್ಟದ ಮೊಲಗಳು ಹೇಗೆ ಬಂಡೆಯನ್ನು ಆಶ್ರಯಿಸಿ ಬದುಕುತ್ತವೋ ಹಾಗೆ ನಾವು ಕೂಡ ಸ್ವಾಮಿ, ನೀನೇ ನಮಗೆ ಆಶ್ರಯ ದುರ್ಗವೂ, ನೀನೇ ನಮಗೆ ಕೋಟೆಯೂ, ನೀನೇ ನಮಗೆ ಬಂಡೆಯೂ ಸ್ವಾಮಿ. ನಿನ್ನಲ್ಲೇ ನಮಗೆ ಸುಭದ್ರತೆ ಉಂಟು ಸ್ವಾಮಿ. ದೇವ, ನಿನ್ನ ಬಳಿಗೆ ನಾವು ಬರುತ್ತೇವೆ. ಉದಯ ಕಾಲದಲ್ಲಿ ನಮ್ಮ ಪ್ರಾಣ, ಆತ್ಮ, ಶರೀರವನ್ನು ನಿನಗೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ನೀನು ನಮಗೆ ಬಲವು, ಶಕ್ತಿಯು ಆಗಿದ್ದುಕೊಂಡು ಕೈ ಹಿಡಿದು ನಡೆಸೆಂದು ಪ್ರಾರ್ಥಿಸುತ್ತೇವೆ ಸ್ವಾಮಿ. ದೇವರೇ, ವಿಶೇಷವಾಗಿಂದು ಈ ವಾಕ್ಯ ಸಂದೇಶವನ್ನು ಕೇಳುವಂಥ ಎಲ್ಲರಿಗೆ ನೀನು ಬಲಪಡಿಸು, ಧೈರ್ಯಪಡಿಸು. ಅವರ ಕೆಲಸ ಕಾರ್ಯಗಳಲ್ಲಿ, ಹೋಗೋಣ ಬರೋಣಗಳಲ್ಲಿ ಸ್ವಾಮಿ ನೀನು ಹಿಂಬಲವೂ ಮುಂಬಲವೂ ಆಗಿದ್ದುಕೊಂಡು ಕೈ ಹಿಡಿದು ನಡೆಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಶುಭವು, ಕೃಪೆಯು ದೇವರೇ ಪ್ರಿಯ ನಿನ್ನ ಭಕ್ತರನ್ನು ಕಾಪಾಡಲಿ ದೇವರೇ. ಅವರ ಉದ್ಯೋಗದ ಜೀವನದಲ್ಲಿ, ಅವರ ಕುಟುಂಬದ ಬಾಳ್ವೆಯಲ್ಲಿ, ಮಕ್ಕಳ ಪರಿಪಾಲನೆಯಲ್ಲಿ, ಅವರೆಲ್ಲ ಜವಾಬ್ದಾರಿಗಳಲ್ಲಿ ಸ್ವಾಮಿ ನಿನ್ನ ಕರುಣೆಯನ್ನು, ಸಹಾಯವನ್ನು ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಇದನ್ನೆಲ್ಲ ಕೇಡುಗಳಿಂದ, ಗಂಡಾಂತರಗಳಿಂದ ತಪ್ಪಿಸು ಸ್ವಾಮಿ. ನಿನ್ನನ್ನು ಆತುಕೊಂಡು ನಿನ್ನ ಮೇಲೆ ನಾವು ನಂಬಿಕೆ ಇಟ್ಟು ಬದುಕುವಂತೆ ನಮಗೆ ಕೃಪೆ ಕೊಡು ಸ್ವಾಮಿ. ನಮ್ಮೆಲ್ಲ ಬಲಹೀನತೆ ನಿನ್ನ ಬಳಿಯಲ್ಲಿಟ್ಟು ಈ ದಿನ ನಾವು ನಡೀತೇವೆ ಸ್ವಾಮಿ. ನಿನ್ನ ಹೆಜ್ಜೆಯೊಂದು ಹೆಜ್ಜೆ ಹಾಕು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿಸಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ. ಆಮೇನ್. ಡಿಯರ್ ಫ್ರೆಂಡ್ಸ್, ಗಾಡ್ ಬ್ಲೆಸ್ ಯು. ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ.